ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಬೈ ಸವಿ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಸ್ಮೋಕಿ ಐ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಬಂದಿದ್ದೀನಿ. ಸಾರಿ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋಸ್ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋದು ಏನು ಅಂದರೆ ಬೇಸಿಕ್ ಸ್ಟೆಪ್ ಕನ್ಸೀಲರ್. ಕನ್ಸೀಲ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನನ್ನ ಸ್ಕಿನ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇದ್ದೀನಿ. ಡೈರೆಕ್ಟಾಗಿ ಐ ಮೇಕಪ್ ತೋರಿಸ್ಬಿಡೋಣ ಅಂತ ಬಂದಿದ್ದೀನಿ. ಕನ್ಸೀಲರ್ನ ಅಂಡರ್ ಐಸ್ನ ಮತ್ತು ಐಲಿಡ್ಸ್ ಹಾಕಿ ಕನ್ಸೀಲ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇದೇ ಫಸ್ಟ್ ಪ್ರಾಸೆಸ್, ಮೈನ್ ಪ್ರಾಸೆಸ್. ದಯವಿಟ್ಟು ಇದನ್ನು ಫಾಲೋ ಮಾಡಿ ಸ್ಮೋಕಿ ಐ ಲುಕ್ ಕ್ರಿಯೇಟ್ ಮಾಡಬೇಕು. ಎಕ್ಸ್ಟ್ರಾ ಸ್ವಲ್ಪ ಕೈಯಲ್ಲಿತ್ತು, ಅದನ್ನು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೀವು ಹಾಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ಪ್ರಾಸೆಸ್ ಇಸ್ ಗೋಯಿಂಗ್ ಆನ್. ಬ್ಲೆಂಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಲುಕ್ ನಿಮಗೆ ಸಿಗುತ್ತೆ. ಈ ಪ್ರಾಸೆಸ್ನ ಮಾತ್ರ ಕರೆಕ್ಟಾಗಿ ನಿಧಾನವಾಗಿ ಮಾಡಿ. ಬಿಗಿನರ್ಸ್ಗೆ ಮಾಡ್ತಿರೋದು. ನಿಧಾನಕ್ಕೆ ಮಾಡಿ, ಟ್ರೈ ಮಾಡಿ. ನೆಕ್ಸ್ಟ್ ಕನ್ಸೀಲರ್ ಹಾಕಿರೋದ್ರಿಂದ ಅದನ್ನು ಸೆಟ್ ಮಾಡಲಿಕ್ಕೆ ನಾನೊಂದು ಪೌಡರ್ ತೊಗೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಪೌಡರ್ ಕೂಡ ತೊಗೋಬೋದು. ಲೂಸ್ ಪೌಡರ್ ಯಾವುದಾದ್ರು ನಾರ್ಮಲ್ ಡೈಲಿ ಯೂಸ್ ಮಾಡೋ ಪೌಡರ್ ಆಗಲಿ. ನಾನು ಈ ಫೇಸಸ್ ಕ್ಯಾನಡಾ ಕಾಂಪ್ಯಾಕ್ಟ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ SPF 15 ಇದೆ. ನನಗೆ ಸನ್ಸ್ಕ್ರೀನ್ ಇಲ್ಲದೆ ಹೋದ್ರೂ ನೋ ಇಶ್ಯೂಸ್. ಇದು ನನ್ನ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಸಮ್ ವಿಟಮಿನ್ಸ್. ನಾನು ಅದನ್ನು ಸರಿಯಾಗಿ ಓದಿಲ್ಲ, ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಿಮಗೆ. ಇವಾಗ ನಾನು ತೊಗೊಂಡಿರೋದು ಲ್ಯಾಕ್ಮೆ ಐಕಾನಿಕ್ ಕಾಜಲ್. ಸ್ಮೋಕಿ ಐಗೆ ಬೇಸಿಕ್ಕಾಗಿ ಬೇಕಾಗಿರೋ ಒಂದೇ ಪ್ರಾಡಕ್ಟ್ ಅಂದರೆ ದಟ್ ಇಸ್ ಕಾಜಲ್. ಈ ಕಾಜಲ್ ತೊಗೊಂಡು ಚೆನ್ನಾಗಿ ನಿಮ್ಮ ಲಿಪ್ಸಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಕಾಣಿಸ್ಲಿ ಅಂತ ಇಷ್ಟು ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಬಟ್ ಬಿಗಿನರ್ಸ್ಗೆ ಇದೇನೆ, ನಿಧಾನಕ್ಕೆ ಮಾಡಿ ಲುಕ್ ಕ್ರಿಯೇಟ್ ಮಾಡಿ ಅಚೀವ್ ಮಾಡ್ತೀರಾ. ಸ್ವಲ್ಪ ಸ್ಲೋ ಅನಿಸ್ಬೋದು, ಬಟ್ ಆಫ್ಟರ್ ದಟ್ ನೀವು ಟ್ರೈ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ. ಈ ಫೋಕಸ್ ಬೇರೆ ಅವಾಗ ಗೊತ್ತಾಗುತ್ತಪ್ಪ. ನೆಕ್ಸ್ಟ್ Qtip ಇಯರ್ಬಡ್ಸ್. ಇದನ್ನು ತೊಗೊಂಡು ಇದೇ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳಿರ್ತೀನಿ, ತಮ್ಮನೇಲಲ್ಲಿ ಹಾಕಿರ್ತೀನಿ. ಇದೇ ಆ ಟಿಪ್ಸ್ ಮತ್ತು ಟ್ರಿಕ್ಸ್ ಇದೇನು. ಇದರಲ್ಲಿ ಮೇನ್ ಯೂಶಲಿ ಎಲ್ಲರೂ ಬ್ರಷಲ್ಲಿ ಸ್ಮಜ್ ಮಾಡ್ಕೋತಾರೆ, ಬಟ್ ನಾನು ಈಗ ಈ Qtip ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬ್ಲೆಂಡ್ ಮಾಡ್ದಾಗ ನೋಡಿ, ಇಲ್ಲಿ ಸ್ಮೋಕಿ ಐ ಲುಕ್ ಬರ್ತಿದೆಯಾ? ನನಗೇನೋ ಕಾಣಿಸ್ತಿದೆ, ನಿಮಗೂ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದು ತುಂಬ ಕಷ್ಟ. ಏನೋ ಮಾಡ್ತಾ ಇದ್ದೀನಿ ನಾನು, ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. ಚೆನ್ನಾಗಿ ಸ್ಮಚ್ ಮಾಡ್ಕೊಳ್ಳಿ. ಸ್ಮಚಿಂಗ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಸ್ವಲ್ಪ ಪ್ರಾಡಕ್ಟ್ಸ್ ಬೇಕು ಅಂತ ಅನಿಸ್ತು, ಅದಕ್ಕೆ ಮತ್ತೆ ತೊಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲೋವರ್ ವಾಟರ್ ಲೈನ್ ಮತ್ತು ಅಪ್ಪರ್ ವಾಟರ್ ಲೈನ್ ಎರಡಕ್ಕೂ ಕಾಜಲ್ ಅಪ್ಲೈ ಮಾಡಿ. ಅವಾಗ ಲುಕ್ ಎನ್ಹಾನ್ಸಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ನಾನೀಗ ಅದನ್ನ ಸುಮ್ಮನೆ ರಬ್ ಮಾಡ್ಕೊತಾ ಇದ್ದೀನಿ. ಅದು ಸ್ಮಜ್ ಆಗುತ್ತೆ, ಮತ್ತು ಕೆಳಗಡೆನೂ ಆಗುತ್ತೆ ಮೇಲ್ಗಡೆನೂ ಆಗುತ್ತೆ. ಅದಕ್ಕೆ ಕೈಯಲ್ಲಿ ಸ್ಮಜ್ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಈಗ ವಾಟರ್ ಲೈನಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದೇ ವಿಡಿಯೋಸ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತಂದರೆ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನಗೆ 1000 ಸಬ್ಸ್ಕ್ರೈಬರ್ಸ್ ಬೇಕಿದ್ದಾರೆ. ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋಸ್ ನೋಡ್ತಿರೋರು ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ, ನನಗೆ ಹೆಲ್ಪ್ ಮಾಡಿ, ನನಗೊಂದು 1000 ಸಬ್ಸ್ಕ್ರೈಬರ್ ರೀಚ್ ಆಗೋದಕ್ಕೆ. ಸೊ ನೋಟಿಫಿಕೇಷನ್ ಬೆಲ್ ಐಕಾನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ವೀಡಿಯೋಸ್ ಅವಾಗ ಟಂಗ್ ಟಿಂಗ್ ಟಾಂಗ್ ಅಂತ ಬಂದು ನಿಮ್ಮ ಸ್ಕ್ರೀನಲ್ಲಿ ಬಂದುಬಿಡುತ್ತೆ. ಸೊ ಅವಾಗ ನೀವು ನನ್ನ ವೀಡಿಯೋಸ್ ನೋಡ್ಬೋದು. ಮತ್ತೆ ಫೋಕಸ್ ಆಯಿತಾ. ಸೊ ನೆಕ್ಸ್ಟ್ ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದು ಬ್ರೌನ್ ಶೇಡ್, ಡಾರ್ಕ್ ಬ್ರೌನ್ ಶೇಡ್ ತಗೊಂಡು ಈಗ ಮತ್ತೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಮೇನ್ ಪ್ರಾಸೆಸ್ ಇದೇನೆ, ಅಪ್ಲೈ ಮಾಡಿ ಸ್ಮಡ್ಜ್, ನೀವು ಎಷ್ಟು ಸ್ಮಡ್ಜ್ ಮಾಡ್ತೀರೋ ಅಷ್ಟೇ. ಸೊ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿ. ಸ್ಟಾರ್ಟಿಂಗ್ ಬಿಗಿನರ್ಸ್ಗಾದರೆ ಸ್ವಲ್ಪ ಟೈಮ್ ತೊಗೊಳ್ಳೋಕ್ಕೆ, ಸೊ ಆರಾಮಾಗಿ ಟೈಮ್ ತೊಗೊಂಡು ಮಾಡಿ. ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಬಂದ್ಬಿಡುತ್ತೆ. ಸೊ ಇಟ್ ವಿಲ್ ಟೇಕ್ ಜಸ್ಟ್ 10 minutes ಟು ಫಿನಿಶ್ ಇಟ್ ಆಫ್. ಸೊ ಲೋವರ್ ವಾಟರ್ ಲೈನಲ್ಲೂ ಐ ಶ್ಯಾಡೋಸ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ವಿತ್ ದಿಸ್ ನಾನೊಂದು ಮೆರೂನ್ ಕಲರ್ ಶೇಡ್ ಕೂಡ ಆ್ಯಡ್ ಮಾಡಿಕೊಂಡೆ, ಸೊ ಲುಕ್ ಕಾಣಲಿ ಅಂತ. ಸೊ ಅದನ್ನೇ ಅಪ್ಲೈ ಮಾಡಿ ನೋಡಿ. ಸೊ ಚೆನ್ನಾಗಿ ಬ್ಲೆಂಡಿಂಗ್ ಪ್ರಾಸೆಸ್, ಬ್ಲೆಂಡಿಂಗ್ ಈ ಬ್ಲೆಂಡಿಂಗ್ ಇದ್ರೆ ಮಾಡಿದ್ರೆ ಲುಕ್ ಚೆನ್ನಾಗಿರುತ್ತೆ. ನಿಮಗೆ ತೋರಿಸ್ಬೇಕು ಅಂತ ನಾನು ಆ ಥರ ಕ್ಯಾಮ್ರಾ ಹತ್ರ ಬಂದು ಮಾಡ್ತಾ ಇದ್ದೀನಿ. ಅದು ನಿಮ್ಗೆ ಹೆಂಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ. ಇಫ್ ಇಟ್ ಈಸ್ ಗುಡ್ ಪರವಾಗಿಲ್ಲ, ಇಫ್ ಇಟ್ ಈಸ್ ನಾಟ್ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ ಕ್ಷಮಿಸ್ಬಿಡಿ. ಸೊ ನೆಕ್ಸ್ಟ್ ಇಸ್ ಮಸ್ಕಾರಾ. ಸೊ ಈ ಒಂದು ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಫಾರ್ ಅ ಸ್ಮೋಕಿ ಐ ಲುಕ್. ನಿಮಗೆ ಸ್ಮೋಕಿ ಐ ಅಚೀವ್ ಮಾಡಬೇಕು ಅಂದರೆ ಇದೊಂದು ಬೇಕು, ಮಸ್ಕಾರ. ಸೊ ನಾನಿಲ್ಲಿ ಡ್ಯಾಸ್ಲರ್ ಮಸ್ಕಾರ ತೊಗೊಂಡಿದ್ದೀನಿ, ಅಪ್ಲೈ ಮಾಡ್ಕೋತಾ ಇದ್ದೀನಿ. ಲ್ಯಾಶಸ್ ಎಲ್ಲ ಸ್ವಲ್ಪ ಲಾಂಗ್ ಆಗಿ ಥಿಕ್ಕಾಗಿ ಕಾಣಲಿ ಅಂತ ಲೋವರ್ ವಾಟರ್ ಲೈನ್ ಲ್ಯಾಶಸ್ಗೂ ಅಪ್ಲೈ ಮಾಡಿಕೊಂಡೆ. ಸೊ ಎಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದೇ ಥರ ಹೀಗೆ ಕಾಣಿಸ್ತಾ ಇರೋದು. ಬಟ್ ನನಗೆ ಡೈರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತು. ಇಲ್ಲಿ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಮೇ ಬಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ವಿಡಿಯೋ ಹಾಕಿದ್ದೀನಿ, ನೋಡಿ ದಯವಿಟ್ಟು. ಚೆನ್ನಾಗಿ ಬಂದಿದೆ. ಸೊ ದಿಸ್ ಇಸ್ ಅ ಲುಕ್. ಸೊ ಈಗ ನಾನು ಇನ್ನೊಂದು ಐಸ್ಗೂ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಆ ಸ್ಟೆಪ್ನ ಸ್ವಲ್ಪ ಸ್ಪೀಡಪ್ ಮಾಡಿದ್ದೀನಿ, ಬಿಕಾಸ್ ಆಲ್ರೆಡಿ ಇಲ್ಲಿ ತೋರಿಸಿರೋದ್ರಿಂದ. ನೆಕ್ಸ್ಟ್ ಲೆಫ್ಟ್ ಸೈಡ್ ಐಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದೆಲ್ಲ ನನ್ನ ಹತ್ರ ತೋರಿಸಿರೋದ್ರಿಂದ ಇದು ಸ್ಪೀಡಪ್ ಮಾಡಿದ್ದೀನಿ ವಿಡಿಯೋನ. ಬಟ್ ಸ್ಟಿಲ್ ಇದರ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ಅಂತ ಅನಿಸ್ತು, ಅದಕ್ಕೆ ನಿಮಗೆ ತೋರಿಸ್ಬಿಡೋಣ ಅಂತ ಇದನ್ನು ಜಾಯಿನ್ ಮಾಡಿದ್ದೀನಿ ವಿಡಿಯೋಸ್ಗೆ. ಸೊ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಸ್ಮಡ್ಜ್ ಮಾಡ್ಕೊಳ್ಳಿ. ಸ್ಮಡ್ಜಿಂಗ್ ಇಸ್ ದ ಮೇನ್ ಪ್ರಾಸೆಸ್ ಅಷ್ಟೇ, ಇದರಲ್ಲಿ ಬೇರೆ ಏನೂ ಇಲ್ಲ. ಈ ಲುಕ್ಸ್ ಎಲ್ಲ ನೀವು ಕ್ರಿಯೇಟ್ ಮಾಡ್ಬೋದು ಆರಾಮಾಗಿ. ಹೇಗಿದೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಲೈಕ್ ಮಾಡಿ, ವಿಡಿಯೋಸ್ ನೋಡ್ತೀರಾ ಹಾಗೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗ್ರಪ್ಪ ಪ್ಲೀಸ್. ಸೊ ಅಂಡರ್ ವಾಟರ್ ಲೈನ್ಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರಾಸೆಸ್ ಎಲ್ಲ ನಿಮ್ಗೆ ನೋಡಿರ್ತಾರೆ ಗೊತ್ತೇ ಇರೋದ್ರಿಂದ ನಾನೇನು ಅಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇನ್ನೂ ಯಾವ ಥರ ವೀಡಿಯೋಸ್ ಎಲ್ಲ ಹಾಕ್ಬೋದು ಅಂತ ನಿಮ್ಮ ಸಜೆಷನ್ಸ್ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. ದಯವಿಟ್ಟು ಸಜೆಸ್ಟ್ ಮಾಡಿ ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ. ಸೊ ಈಗಾಗಲೇ ಹಾಕಿರೋ ವೀಡಿಯೋಸ್ಗೆ ಹೇಗೆ ಬಂದಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ.
ಸೊ ಮೆರೂನ್ ಶ್ಯಾಡೋ ಬೇಕಿತ್ತು, ಐ ಶ್ಯಾಡೋ ಮೆರೂನ್ ಕಲರ್, ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಸೊ ಎಲ್ಲ ಫಸ್ಟ್ ಸ್ಟೆಪ್ಪಲ್ಲೇ ಹೇಳಿರ್ತೀನಿ ಮುಂಚೆನೇ ಏನೇನು ಮಾಡಬೇಕು ಅಂತ. ಸೊ ಇದು ಲಾಸ್ಟ್ ಸ್ಟೆಪ್, ಐಬ್ರೋಸ್ ಸಾರಿ ಮಸ್ಕಾರ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಐಸ್ಗೆ. ಎಕ್ಸ್ಟ್ರಾಸ್ ಎಲ್ಲ ರಿಮೂವ್ ಮಾಡಿ ಐ ಶ್ಯಾಡೋ ಫಿಲ್ ಮಾಡಿಕೊಂಡೆ. ಸೊ ಈಗ ಬರ್ತಿರೋ ಸ್ಟೆಪ್ ಬಂದು ಇಟ್ ಇಸ್ ಅನ್ ಆಪ್ಷನಲ್ ಸ್ಟೆಪ್. ಬೇಕು ಅಂತ ಮಾಡ್ಬೋದು, ಬೇಡ ಅಂತ ಇಲ್ಲ. ಕನ್ಸೀಲರ್ ತಗೊಂಡು ಲೈನ್ಸ್ ಇದೆಯಲ್ಲ ಐಬ್ರೋಸ್ ಲೈನ್ಸ್, ಅದ್ರ ಕೆಳಗಡೆ ನೀಟಾಗಿ ಒಂದು ಲೈನ್ ಹಾಕೊಳ್ಳಿ. ಸೊ ಅದು ಹೈಲೈಟ್ ಆಗುತ್ತೆ. ನಾನು ಐಬ್ರೋಸ್ ಮಾಡಿಲ್ಲ, ಸೊ ಅದರಿಂದ ಈ ಸ್ಟೆಪ್ನ ನಾನು ಮಾಡ್ತಿರೋದು. ಇಲ್ಲಾಂದರೆ ನಾನು ಇದನ್ನು ಪ್ರಿಫರ್ ಮಾಡಲ್ಲ. ಬೇಕು ಅಂದರೆ ಮಾಡಿ, ಇಲ್ಲಾಂದರೆ ಇಲ್ಲ. ಸೊ ಐಬ್ರೋಸ್ನ ನಾನು ಅಂಗ್ಲರ್ ಬ್ರಷಿಂದ ಹೋಮ್ ಮಾಡ್ಕೊತಾ ಇದ್ದೀನಿ, ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲ್ ಲುಕ್ ಆಲ್ಮೋಸ್ಟ್ ಆಯಿತು, ಮುಗೀತು, ಮೇಕಪ್ ಕಂಪ್ಲೀಟ್ ಆಯಿತು. ಸೊ ದಿಸ್ ಇಸ್ ದ ಲುಕ್. ಹೀಗೆ ಇರುತ್ತೆ ನೋಡಿ. ನಾನು ಇದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಇಷ್ಟು ಕಷ್ಟಪಟ್ಟು ತೋರಿಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಪಿಕ್ಚರ್ ತೆಗೆದಾಗ ನೋಡಿ ಹೇಗಿರುತ್ತೆ ಅಂತ. ಇದು ಫೋಟೋಸ್ ಕ್ಲಿಕ್ ಮಾಡಿದಾಗ ಲುಕ್ ಹೀಗಿರುತ್ತೆ. ಸೊ ಈ ಲುಕ್ನ ನಾನೊಂದು ವೈಟ್ ಕುರ್ತಿ ಜೊತೆ ವಿತ್ ಸಿಲ್ವರ್ ಆಕ್ಸೈಡ್ ಇಯರಿಂಗ್ಸ್ ಜೊತೆ ಪೇರ್ ಮಾಡಿಕೊಂಡು ಟ್ರೆಡಿಷ್ನಲ್ ಲುಕ್ ಆಗಿರಲಿ ಅಂತ ಮಾಡಿದ್ದೀನಿ. ಸೊ ನನಗೆ ಸ್ಯಾಟಿಸ್ಫೈ ಆಯಿತು. ಸೊ ನಿಮಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಇದೇ ಥರ ವೀಡಿಯೋಸ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಲವ್ ಯು ಅ ಲಾಟ್. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.